ಒಂದು ಕಡೆ ತನಿಖೆ ಆಗಲಿ ಅಂಥೇಳಿ ಪಾಕಿಸ್ತಾನ ಹೇಳುತ್ತೆ, ಮತ್ತೊಂದು ಕಡೆ ಈ ಅಟ್ಯಾಕಿಗೂ ನಮಗೂ ಸಂಬಂಧ ಇಲ್ಲ ಅಂತ ಕೂಡ ಹೇಳುತ್ತೆ. ಇದರ ನಡುವೆ ಗಡಿಯಲ್ಲಿ ಮತ್ತೆ ಖ್ಯಾತೆ ತೆಗೆಯುವಂತಹ ಕೆಲಸ ನಿರಂತರವಾಗಿ ಸಾಗ್ತಾ ಇದೆ. ಪಾಕ್ನಿಂದ ನಿರಂತರ ಕದನ ವಿರಾಮ ಉಲ್ಲಂಘನೆ. 5ನೇ ದಿನವೂ ಕೂಡ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಪಾಪಿ ಪಾಕಿಸ್ತಾನ. ಉತ್ತರ ಕಾಶ್ಮೀರದಲ್ಲಿ ಪಾಕ್ನಿಂದ ಅಪ್ರಚೋದಿತ ಗುಂಡಿನ ದಾಳಿಯಾಗಿರುವಂತಹದ್ದು. ಕುಪ್ವಾರ, ಬಾರಾಮುಲ್ಲಾ, ಅಕ್ನೂರ್ ಸೆಕ್ಟರ್ಗಳಲ್ಲಿ ಮತ್ತೆ ಫೈರಿಂಗ್ ಮಾಡಿದ್ದಾರೆ. ಮಧ್ಯರಾತ್ರಿ ಸಣ್ಣ ಮಟ್ಟದ ಶಸ್ತ್ರಾಸ್ತ್ರಗಳಿಂದ ದಾಳಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕ್ ದಾಳಿಗೆ ಭಾರತೀಯ ಸೇನೆ ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಈ ಮೂಲಕ ಪಾಕಿಸ್ತಾನದಿಂದ ಪದೇ ಪದೇ ಈ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇರುವಂಥದ್ದು. ಇದು 5ನೇ ದಿನ ಈ ರೀತಿ ಅವರು ಉದ್ದಟತನವನ್ನು ಪ್ರದರ್ಶಿಸ್ತಾ ಇರುವಂಥದ್ದು. ನಾವೆಲ್ಲದಕ್ಕೂ ರೆಡಿ ಇದ್ದೇವೆ ಅನ್ನುವಂತಹ ಮೆಸೇಜನ್ನು ಈ ಮೂಲಕ ಪಾಸ್ ಮಾಡ್ತಾ ಇದ್ದಾರೆ. ಬಟ್ ಒಳಗೊಳಗೆ ಏನೇನು ಆಗ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 5ನೇ ದಿನವೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿ ಗಡಿಭಾಗದಲ್ಲಿ ಆಗಿರುವಂಥದ್ದು. ಇದಕ್ಕೆ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಈ ಟರ್ಕಿ, ಚೀನಾ ಒಂದಿಷ್ಟು ಪಾಕಿಸ್ತಾನದ ಬೆನ್ನಿಗೆ ನಿಲ್ಲುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರೋದ್ರಿಂದ ಈ ಪಾಕಿಸ್ತಾನದ ಒಂದಿಷ್ಟು ಜನ ನಾಯಕರುಗಳನ್ನು ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಅಣುಬಾಂಬ್ ಹಾಕ್ತೀವಿ ಅಂತಾರೆ, ರಕ್ತ ಹರಿಸ್ತೀವಿ ಅಂತಾರೆ, ಮತ್ತೊಂದು ಕಡೆ ಇಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸ್ತೀವಿ ಅಂತಾರೆ, ಮತ್ತೊಂದು ಕಡೆ ತನಿಖೆ ಆಗಲಿ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಏನಾಗ್ತಾ ಇದೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಒಂದು ರೀತಿ ರಾಜತಾಂತ್ರಿಕತೆಯ ಸಮರನೆ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಪೆಟ್ಟನ್ನು ಕೊಟ್ಟಿರುವಂಥದ್ದು. ಅದರಿಂದ ಸುಧಾರಿಸ್ಕೊಳ್ಳೋದಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಅದರ ನಡುವೆ ಎಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ.